ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಳದಿರುವುದೇ ವೈಜ್ಞಾನಿಕ ದೃಷ್ಟಿ. ನಂಬಿಕೆ ಇಟ್ಟು ಒಪ್ಪಿಸಿಕೊಳ್ಳುವುದೇ ಆಧ್ಯಾತ್ಮಿಕ ದೃಷ್ಟಿಕೋನವಾಗಿದೆ. ನಮಗಿಂತ ಶಕ್ತವಾಗಿರುವಂತಹ ಒಂದು ವಸ್ತುವಿನಲ್ಲಿ ನಂಬಿಕೆಯನ್ನಿಟ್ಟು ಶ್ರದ್ಧೆಯಿಂದ ಆರಾಧಿಸಿದರೆ ಅದನ್ನು ಹೊಂದಬಹುದು ಎನ್ನುವಂತಹ ನಂಬಿಕೆ ನಮ್ಮಲ್ಲಿದೆ. ಅಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇರುವಂತಹ ಪೂಜ್ಯರಾದ ವೇದಾಂತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಅಶ್ವಿನೋ ಮರುತೋ ಮನುಹು ಎನ್ನುವಂತಹ ಈ ವಾಕ್ಯಾರ್ಥದಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ಮರುತ್ತಿನ ಹುಟ್ಟಿನ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಮನು ಎನ್ನುವಂತಹ ಈ ಶಬ್ದದ ಅರ್ಥವನ್ನ ತಾವು ತಿಳಿಸ್ಕೊಡ್ಬೇಕು ಗುರುಗಳೇ, ಅದೇನು ಅಂತ ತಿಳಿಸ್ಕೊಡಿ. ಮನು ಮಾನವ ಅಥವಾ ಮನುಷ್ಯ ಅನ್ನುವ ಪದಗಳ ಆವಿರ್ಭಾವಕ್ಕೆ ಮೂಲಭೂತವಾದದ್ದು ಮನು. ಮನುವಿನಿಂದ ಮಾನವ ಅಂತ. ಹೀಗಾಗಿ ಮನುವನ್ನ ನಾವು ಗುರುತಿಸ್ತಕ್ಕಂಥದ್ದು ಮನುಷ್ಯನ ಮಿತಿಯಲ್ಲಿ ಅಂದ ಮೇಲೆ ಯಾರಿವನು? ಮನುವಿನ ಬಗ್ಗೆ ಒಂದಷ್ಟು ವಿವರಣೆಗಳು ಉಂಟು. ಮನು ಅನ್ನತಕ್ಕಂಥವನು ಬಹಳ ದೊಡ್ಡ ಚಕ್ರವರ್ತಿಯಾಗಿದ್ದ. ಮನು ಮಹಾರಾಜ ಅಂತ ಪ್ರಸಿದ್ಧನಾಗಿದ್ದ. ಆ ಮನು ಮಹಾರಾಜ ಬರೆದಿರತಕ್ಕಂತಹದ್ದೇ ಮನು ಧರ್ಮಶಾಸ್ತ್ರ ಅನ್ನತಕ್ಕಂಥದ್ದು ಈಗಲೂ ನಮ್ಮ ವೈದಿಕರು ನಂಬತಕ್ಕಂತಹ ಒಂದು ಧರ್ಮಗ್ರಂಥ. ಆ ಮನು ಧರ್ಮಶಾಸ್ತ್ರವನ್ನು ಬರೆದಿರುವಾಗ ಆತ ಮನು ಅಂತ, ಮನು ಚಕ್ರವರ್ತಿ ಅಂತ. ಈ ಮನುವಿನ ವಿಶೇಷ ಮತ್ತೊಂದೇನು ಅಂದ್ರೆ, ವೈದಿಕವಾಗಿ ಒಂದಷ್ಟು ನಾವು ನೋಡಿದರೆ ಪ್ರಪ್ರಥಮ ಯಜ್ಞವನ್ನು ಮಾಡಿದ್ದೇ ಈ ಮನು. ಶತಪಥ ಬ್ರಾಹ್ಮಣದಲ್ಲಾಗಲಿ, ಅಥರ್ವಣ ವೇದದಲ್ಲಾಗಲಿ, ಯಜುರ್ವೇದದಲ್ಲಾಗಲಿ ಇದರ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಕೊಟ್ಟು ಋಷಿಗಳು ಏನ್ ಹೇಳ್ತಾರೆ, ಮನು ಮಾಡಿದಂತಹ ಯಜ್ಞವನ್ನು ಮಾಡ್ತಾ ಇದ್ದೇವೆ, ಮನುವು ಸ್ತುತಿಸಿದಂತೆ ಸ್ತುತಿಸ್ತಾ ಇದ್ದೇವೆ, ಮನುವು ಸೋಮಪಾನ ಮಾಡಿದಂತೆ ಸೋಮಪಾನ ಮಾಡ್ತಾ ಇದ್ದೇವೆ, ಮನುವಿಗೆ ಆಶೀರ್ವಾದವನ್ನು ಮಾಡತಕ್ಕಂತಹ ದೇವತೆಗಳು ಈಗ ಬಂದಿದ್ದ. ಈ ರೀತಿಯಾಗಿ ಮನು 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 ಅಂತ ಬಹಳಷ್ಟು ಸಂದರ್ಭಗಳಲ್ಲಿ ಹೇಳ್ತಾರೆ. ವೇದಗಳು ತುಂಬಾ ಸುಮಾರು 20-40 ಬಾರಿ ಮನುವಿನ ಪ್ರಸ್ತಾವ ಬರುತ್ತೆ ನಮಗೆ. ಹೀಗಾಗಿ ಮನು ಅನ್ನತಕ್ಕಂತಹ ಚಕ್ರವರ್ತಿಯ ಮತ್ತೊಂದು ವಿಶೇಷ ಏನು ಅಂದ್ರೆ, ಅವತಾರಗಳು ನಮಗೆ ಗೊತ್ತಿದೆ. ಎಷ್ಟು ಅವತಾರಗಳು? ದಶಾವತಾರಗಳು. ಮೊದಲನೇ ಅವತಾರ ಯಾವುದು? ಮತ್ಸ್ಯಾವತಾರ. ಆ ಮತ್ಸ್ಯಾವತಾರ ಅಂದ್ರೆ, ಆ ಮತ್ಸ್ಯಾವತಾರಕ್ಕೂ ಈ ಮನುವಿಗೂ ನೇರವಾದ ಸಂಪರ್ಕ. ಒಂದು ದಿವಸ ಇವನು ನದಿಯಲ್ಲಿ ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದಾನೆ. ಅಲ್ಲೊಂದು ಮೀನು ಸಿಕ್ಕಿದೆ. ಆ ಮೀನನ್ನು ತಗೊಂಡು ಆತ ತನ್ನ ಕಮಂಡಲದೊಳಗೆ ಹಾಕೊಂಡ. ಆಶ್ರಮಕ್ಕೆ ಬರುವ ಹೊತ್ತಿಗೆ ಆ ಮೀನು ಬೆಳೆದು ಆ ಕಮಂಡಲ ತುಂಬೋಯ್ತು. ಪಕ್ಕದಲ್ಲಿ ಒಂದು ದೊಡ್ಡ ಬಟ್ಲಿಟ್ಟ, ಬಟ್ಲು ತುಂಬ ನೀರು ತುಂಬಿಸ್ದ. ಈ ಮೀನನ್ನು ತೆಗೆದು ಅದರೊಳಗೆ ಹಾಕಿದ. ಬೆಳಿಗ್ಗೆ ಏಳುವ ಹೊತ್ತಿಗೆ ಅದೊಡ್ಡ ತಪ್ಪಲೆ ಎಲ್ಲ ಮೀನಾಗ್ಬಿಟ್ಟಿದೆ, ದೊಡ್ಡದ ಬೆಳೆದು ಬಿಟ್ಟಿದೆ. ಮಾರನೇ ದಿವಸ ಏನೇ ಮೀನು ಹೀಗೆ ಬೆಳೀತಾ ಇದೆಯಲ್ಲ ಅಂಥೇಳಿ ಪಕ್ಕದಲ್ಲಿ ಇದ್ದಂಥ ಒಂದು ಕೃತಕ ಸರೋವರಕ್ಕೆ ಬಿಟ್ಟ, ಒಂದು ಕೊಳಕ್ಕೆ. ಒಂದು ದಿವಸ ತಿರ್ಗಿ ಆ ಕೊಳ ತುಂಬ ತುಂಬಿಟ್ಟಿದೆ ಆ ಮೀನು. ಅಯ್ಯೋ ರಾಮ, ಇದೇನಿದು? ರಾಮ ಇಲ್ಲಿದ್ದ ಅವಾಗ, ನನ್ನ ಬಂದ ರಾಮ ಅಂತ ಬಂತು. ಆ ಮಾರನೇ ದಿವಸ ಸರೋವರದಲ್ಲಿ ತಗೊಂಡು ಹೋಗ್ಬಿಟ್ಟ ಅದನ್ನ. ಕೃತಕ ಸರೋವರ ಅಲ್ಲ, ನಿಜ ಸರೋವರದಲ್ಲಿ. ಆ ಸರೋವರ ತುಂಬಾ ಆಗೋಯ್ತು. ಅವನು ವಿಸ್ಮಿತರಾಗಿ ಕೇಳ್ಬಿಟ್ಟ, ಏನಪ್ಪ ಇದು? ಯಾರೇ ಮಹಾನುಭಾವ ನೀನು, ಹೀಗೆ ಬೆಳೀತಾ ಇದ್ದೀಯ? ಆಗ ಅದು ಹೇಳಿತು, ನಾನು ಮತ್ಸ್ಯಾವತಾರಿಯಾಗಿರತಕ್ಕಂತಹ ವಿಷ್ಣು. ಇನ್ನು 7 ದಿವಸಗಳಿಗೆ ಜಲಪ್ರಳಯವಾಗಲಿದೆ. ಈ ಜಲಪ್ರಳಯವಾದ ನಂತರ ಏನೂ ಉಳಿಯುವುದಿಲ್ಲ. ಆದರೆ ಈ 7 ದಿವಸಗಳ ಅವಧಿಯಲ್ಲಿ ನೀನು ಈ ಸೃಷ್ಟಿಯಲ್ಲಿ, ಈ ಪ್ರಕೃತಿಯಲ್ಲಿ ಏನೇನು ಇದೆಯೋ
ಆ ಎಲ್ಲರದು ಒಂದೊಂದು ಜೋಡಿಯನ್ನ ತಂದಿಟ್ಕೊಂಡಿರು. ಆ ಜೋಡಿಯನ್ನು ತಂದಿಟ್ಕೊಂಡು ಒಂದು ಹಡಗಿನಲ್ಲಿ ಸಿದ್ಧಪಡಿಸು. ನಾನು 7ನೇ ದಿವಸ ಬರ್ತೀನಿ. ಆ ಹಡಗನ್ನು ಎಳಕೊಂಡು ಸುರಕ್ಷಿತವಾದ ಕ್ಷೇತ್ರಕ್ಕೆ ಹೋಗ್ತೀನಿ. ಪ್ರಳಯ ಮುಕ್ತಾಯ ಆದ ಮೇಲೆ ಮತ್ತೆ ಸೃಷ್ಟಿ ಆರಂಭ ಆಗಲಿ. ಈಗಾಗಲೇ ಇರತಕ್ಕಂತಹ ಸೃಷ್ಟಿಯ ಪ್ರತಿ ಜೀವಿಯ, ಸಸ್ಯದ, ಎಲ್ಲ ಪ್ರಾಣಿಗಳು, ಖಗಗಳು ಯಾವುದಿರಬಹುದು ಎಲ್ಲದ್ರದ್ದು ಒಂದೊಂದು ಜೋಡಿ ಇಟ್ಕೊಂಡ್ರು, ಒಂದು ಗಂಡು ಒಂದು ಹೆಣ್ಣಲ್ಲಿ ಅಂತ ಆದೇಶ ಕೊಡ್ತು. ಈ ಮನು ಅದೇ ರೀತಿಯಲ್ಲಿ ಎಲ್ಲವನ್ನೂ ಸಂಗ್ರಹಿಸಿಕೊಂಡು ಒಂದು ದೊಡ್ಡ ಹಡಗಿನಲ್ಲಿ ಅದನ್ನೆಲ್ಲ ತುಂಬಿಸಿಕೊಂಡು 7ನೇ ದಿವಸಕ್ಕಾಗಿ ಕಾಯ್ತಾ ಇದ್ದ. ಸುವರ್ಣ ಶೃಂಗವನ್ನು ಹೊಂದಿರತಕ್ಕಂಥ ಭಯಂಕರವಾದ ಒಂದು ಮತ್ಸ್ಯ ಬಂತು. ಅದೇ ವಿಷ್ಣು ಪ್ರಪ್ರಥಮವಾಗಿ ಅವತಾರವನ್ನು ಎತ್ತಿದ ಮತ್ಸ್ಯಾವತಾರ ಅದು ಬಂತು. ಈ ಹಡಗನ್ನು ತಂದು ಕೊಂಬಿಗೆ ಸಿಕ್ಕಿಸ್ಕೊಳ್ತು. ಆ ಹಡಗನ್ನು ಎಳಕೊಂಡು ಹೋಯಿತು. ಇಲ್ಲಿ ಜಲಪ್ರಳಯ ಬಂದು ಎಲ್ಲವೂ ಜಲಮಯವಾಗಿ ಹೋಯಿತು, ಎಲ್ಲವೂ ಮುಳುಗಿ ಹೋಯಿತು ಸೃಷ್ಟಿ. ಒಂದಷ್ಟು ಕಾಲ ಆದ ಮೇಲೆ, ಆ ಪ್ರಳಯ ಮುಗಿದ ಮೇಲೆ, ನೀರು ಇಳಿದ ಮೇಲೆ, ಭೂಮಿ ಕಂಡ ಮೇಲೆ ಮತ್ತೆ ಪುನಃ ಸೃಷ್ಟಿ ಆರಂಭ ಆಯಿತು. ಆ ಪುನಃ ಸೃಷ್ಟಿ ಆರಂಭವಾದಾಗ ಮೊಟ್ಟ ಮೊದಲನೇ ವ್ಯಕ್ತಿ ಮನುವೆ, ಮನುಷ್ಯರ ಪೈಕಿ. ಅಲ್ಲಿಂದ ಈ ಮಾನವ ಸಂತತಿ ಎನ್ನುವುದು ಮುಂದುವರ್ಕೊಂಡು ಬಂತು. ಇದು ಮನುವಿನ ಬಗ್ಗೆ ಪೌರಾಣಿಕವಾಗಿ, ವೈದಿಕವಾಗಿ ಇರತಕ್ಕಂತಹ ವಿಶೇಷವಾದ ಅಂಶಗಳು. ಪಿತರಃ ವಸವೋ ಸಾಧ್ಯ ಹ್ಯಶ್ವಿನೋ ಮರುತೋ ಮನು. ಅದನ್ನ ನಾವು ಒಂದು ಸೂತ್ರವನ್ನು ಮೊದಲಿಂದ ಹೇಳ್ಕೊಂಡು ಬಂದಿದ್ದೇವೆ. ಏನದು? ಯಾವ ರೀತಿಯಲ್ಲಿ ಇದು ಆದಿತ್ಯನಿಗೆ ಸಂಬಂಧಪಡುತ್ತೆ ಅನ್ನತಕ್ಕಂಥದ್ದು. ಇಷ್ಟೆಲ್ಲ ಹೇಳಿದ್ದು ವೈದಿಕವಾಗಿ ಹಾಗೂ ಪೌರಾಣಿಕವಾಗಿ ಇರತಕ್ಕಂಥ ಅಂಶಗಳು. ಹಾಗಾದ್ರೆ ಈ ಮನು ಆದಿತ್ಯಾಂಶ ಅನ್ನತಕ್ಕಂಥದ್ದು ಹೇಗೆ? ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಶ್ಯಾಮ ಸುತ್ರಾವೆ ಅವರ ಪ್ರಶ್ನೆ ಇದು. ದಾವಣಗೆರೆಯಿಂದ ಹಿಂದಿನ ಸಂಚಿಕೆಗಳಿಂದ ಮುಂದುವರ್ಕೊಂಡು ಬರ್ತಾ ಇದೆ ಅವರ ಈ ಪ್ರಶ್ನೆ. ಶ್ರೀಮದ್ ಆದಿಗುರು ಶಂಕರಾಚಾರ್ಯ ರಚಿತ ಭಜ ಗೋವಿಂದಂ ಶ್ಲೋಕಗಳನ್ನ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ಇವರು ಕೇಳ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ಸಮಯದ ಅಭಾವದಿಂದ ಈ ಪ್ರಶ್ನೆಯನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈ ಸಂಚಿಕೆಯಲ್ಲಿ ತಾವು ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗಿ ಪ್ರಾರ್ಥನೆ ಮಾಡಬೇಕು. ಅದರ ಹಿಂದಿನ ಸಂಚಿಕೆಯಲ್ಲಿ ನಾವು ಇದನ್ನು ಆರಂಭ ಮಾಡಿದ್ದೀವಿ. ಅವರಿಗೆ ಭಜಗೋವಿಂದಂ ಅನ್ನತಕ್ಕಂಥದ್ದು ಸ್ತೋತ್ರ ಹುಟ್ಟಿದ್ದರ ಹಿನ್ನೆಲೆಯನ್ನ ಕುರಿತು ಒಂದು ಶ್ಲೋಕವನ್ನು ನಾನು ಚರ್ಚೆಗೆ ತೆಗೆದುಕೊಂಡಿದ್ದೆ. ಆಗಲೇ ಅವತ್ತು ಹೇಳಿದ್ದೆ ಅಲ್ಲಲ್ಲಿ ತಗೊಂಡು ಹೋಗೋಣ, ಬೇಬೇನು ಹೋಗೋಣ ಅಂತ. ಆಮೇಲೆ ಅನ್ನಿಸ್ತು ಇದು ಬಹಳ ದೊಡ್ಡ ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ಸ್ತೋತ್ರ ರಾಜವಾದ್ದರಿಂದ. ಸ್ತೋತ್ರ ರಾಜ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಲವಾರು ಕಾರಣಗಳಿವೆ. ಮೊದಲನೇ ಒಂದು ಕಾರಣವನ್ನು ಕೊಡಬೇಕು ಅಂದ್ರೆ, ಭಗವತ್ಪಾದರ ಕಾಲವನ್ನ 632ನೇ ಇಸವಿ ಅಲ್ಲಿ ಹುಟ್ಟಿದ್ರು, 664ರ ತನಕ ಇದ್ರು ಅಂತ ಹೇಳಿದ್ರು. 1400 ವರ್ಷಗಳ ಹಿಂದಿನ ಕೃತಿ ಭಗವತ್ಪಾದರೇ ಬರೆದಿದ್ದಾರೆ ಅಂತ ಏನಾದ್ರು ನಿರ್ಣಯವಾದ್ರೆ, ಅಷ್ಟು ಹಳೆಯದಾಗಿರತಕ್ಕಂಥ ಕೃತಿ 1400 ವರ್ಷಗಳನ್ನು ದಾಟಿಕೊಂಡು ಬಂದರೂ ಐತಿಹ್ಯವಾಗಿ ಹೇಳಬೇಕು ಅಂದ್ರೆ 2500 ಅಂತ ಹೇಳ್ತಾರೆ. ಅದೆಲ್ಲ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಚರ್ಚೆ ಇದೆ, ಇರಲಿ. ಸದ್ಯಕ್ಕೆ ಒಪ್ಪಿದ ಆಗಿರತಕ್ಕಂತಹ 1400 ವರ್ಷಗಳ ಹಿಂದಿದ್ದಂತಹ ಈ ಕೃತಿ ಇಂದಿಗೂ ಬಂದಿದೆ ಅಂದ್ರೆ ಭಗವತ್ಪಾದ ಏನೇನೋ ಬರೆದ್ರು. ಸೂತ್ರ ಭಾಷೆಗಳನ್ನು ಬರೆದ್ರು, ಉಪನಿಷತ್ ಭಾಷೆಗಳನ್ನು ಬರೆದ್ರು, ಗೀತಾ ಭಾಷೆಗಳನ್ನು ಬರೆದ್ರು, 100 ಪ್ರಾರ್ಥನೆಗಳನ್ನ, ಸ್ತೋತ್ರಗಳನ್ನ ಬರೆದ್ರು. ಆದರೆ ವಿದ್ವನ್ಮಂಡಳಿಯಲ್ಲಿ ಭಾಷೆಗಳೆಲ್ಲ ಚರ್ಚೆಯಾಗಿದೆ ನಿಜ. ಜನಸಾಮಾನ್ಯರ ಮಟ್ಟದಲ್ಲಿ ಬೇರೆ ಯಾವ ಸ್ತೋತ್ರವೂ ಜನಪ್ರಿಯವಾದಷ್ಟು ಭಜಗೋವಿಂದಮ್ಗೆ ಹೋಲಿಸಿದ ಯಾವುದೂ ಆಗಲಿ. ಆ ಭಜಗೋವಿಂದಂ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಆಶ್ಚರ್ಯ. ಅದು 1400 ವರ್ಷಗಳಾದರೂ ಈಗಲೂ ಜನರು ಅದನ್ನ ತುಂಬಾ ಅಭ್ಯಾಯಮಾನವಾಗಿ ಅತ್ಯಂತ ಉನ್ನತ ಸ್ಥಾನವನ್ನು ಕೊಟ್ಟು ಭಜನೆಯನ್ನು ಮಾಡ್ತಾರೆ. ಇದು ಮೊದಲನೇ ಕಾರಣ. ಭಜಗೋವಿಂದಂ ಅನ್ನೋದನ್ನ ಸ್ವಲ್ಪ ವಿವರವಾಗಿ ಅಧ್ಯಯನ ಮಾಡೋಣ ಅಂತ ಹೇಳೋದಕ್ಕೆ. ಎರಡನೇ ವಿಶೇಷವಾದ ಕಾರಣ ಏನು ಅಂದ್ರೆ, ಭಗವತ್ಪಾದರು ಯಾವ ಯಾವ ಪ್ರಮೇಯಗಳನ್ನ ತಮ್ಮ ಭಾಷ್ಯಗಳಲ್ಲಿ, ತಮ್ಮ ಸಿದ್ಧಾಂತಗಳಲ್ಲಿ ಮಂಡನೆ ಮಾಡಿದ್ದಾರೋ
ಆ ಎಲ್ಲ ಸಿದ್ಧಾಂತಗಳು ಈ ಭಜಗೋವಿಂದಂ ಸ್ತೋತ್ರದಲ್ಲಿಯೇ ಇದೆ. ಇದು ಎರಡನೆಯ ಕಾರಣ. ಮೂರನೆಯ ಕಾರಣ ಒಂದೇನು ಅಂದರೆ, ಇದು ಯಾವುದೋ ದೇವತೆಯ ಬಗ್ಗೆ ಬರೆದಂಥ ಸ್ತೋತ್ರ ಅಲ್ಲ, ಅಸಲು ಬರೆದ ಸ್ತೋತ್ರವೇ ಅಲ್ಲ. ಅನಿರೀಕ್ಷಿತವಾಗಿ ಇದ್ದಕ್ಕಿದ್ದಂತೆಯೇ ಸೃಷ್ಟಿಗೊಂಡಂತಹ ಆಶುಕವಿತ್ವ ಇದು. ಈ ಹಲವಾರು ಕಾರಣಗಳಿಂದ ಇಷ್ಟೊಂದು ಜನಪ್ರಿಯವಾಗಿರತಕ್ಕಂಥ ಈ ಭಜಗೋವಿಂದಂ ಸ್ತೋತ್ರವನ್ನ ಸ್ವಲ್ಪ ಸೂಕ್ಷ್ಮವಾಗಿ, ಅಂದರೆ ಸ್ವಲ್ಪ ವಿವರವಾಗಿ ಅಧ್ಯಯನ ಮಾಡೋಣ ಅಂತ ಅನ್ನಿಸ್ತಾದ್ದರಿಂದ ಈಗ ಮೊದಲಿನಿಂದ ಅದನ್ನು ನೋಡ್ಲಿಕ್ಕೆ ಹೊರಡೋಣ. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಹೇಳಿದ್ದೇನೆ ಭಜಗೋವಿಂದಂ ಅನ್ನೋ ಒಂದು ಮೊದಲನೆಯ ಶ್ಲೋಕವನ್ನು ತಗೊಂಡು. ಆದರೆ ವಿಮರ್ಶಾತ್ಮಕವಾಗಿ ನಾವು ಈ ಇಡೀ ಭಜಗೋವಿಂದಂ ಸ್ತೋತ್ರವನ್ನು ನೋಡುವುದಾದರೆ, ಈ ಮೊದಲನೇದಿದೆಯಲ್ಲ, ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಗಕರಣೆ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಈ 4 ಸಾಲುಗಳ ಈ ಪುಟ್ಟ ಪದ್ಯಕ್ಕೆ ಎಷ್ಟೆಲ್ಲ ವಿವರಣೆಗಳು ನಮ್ಮ ವಿದ್ವಜ್ಜನತೆ ಕೊಟ್ಟುಬಿಟ್ಟಿದ್ದಾರೆ ಎನ್ನುವುದೇ ಒಂದು ಆಶ್ಚರ್ಯ. 2 ಪ್ರಧಾನವಾದ ವಿಷಯಗಳನ್ನು ಕುರಿತು ಈ ಶ್ಲೋಕದಲ್ಲಿ ಚರ್ಚಿಸಿದ್ದಾರೆ. ಮೊದಲನೆಯ ಅಂಶ ಬಹಳ ವಿಶೇಷವಾದ ಅಂಶಗಳೇ, ಹಾಗೆ ನೋಡಿದ್ರೆ 3 ಅಂತ ಅನ್ಬೇಕು ನಾನು. ಮೊದಲನೆಯದು ಶೀರ್ಷಿಕೆಯಿಂದ ಆರಂಭ ಆಯಿತು. ವಾಸ್ತವವಾಗಿ ಭಜಗೋವಿಂದಂ ಅನ್ನತಕ್ಕಂಥದ್ದು ಸ್ತೋತ್ರದ ಹೆಸರೇ ಅಲ್ಲ. ಆ ಸ್ತೋತ್ರಕ್ಕೆ ಭಜಗೋವಿಂದಂ ಸ್ತೋತ್ರ ಅಂತ ಹೆಸರು ಇಡಲೇ ಇಲ್ಲ. ಮತ್ತೆ ಯಾಕೆ ಭಜಗೋವಿಂದಂ ಅಂತ ಬಹಳ ಪ್ರಸಿದ್ಧವಾಗಿಬಿಟ್ಟಿದೆ ಅಂದರೆ, ಜನರಿಗೆ ಬಹಳ ಸುಲಭವಾಗಿ ಹೋಯಿತು. ಮೊದಲನೇ ಪದ ಭಜಗೋವಿಂದಂ ಭಜಗೋವಿಂದ ಕೇಳೋಕ್ಕೂ ಚೆನ್ನಾಗಿದೆ ಕಣಯ್ಯ ಅಂತ ಶ್ರೀಮತಿ ಸುಬ್ಬುಲಕ್ಷ್ಮಿಯವರು ಅತ್ಯದ್ಭುತವಾಗಿ ಹಾಡಿಬಿಟ್ಟಿದ್ದಾರೆ ಭಜಗೋವಿಂದಂ ಸ್ತೋತ್ರವನ್ನು. ಜನಪ್ರಿಯವಾಗಿರತಕ್ಕಂಥದ್ದು. ಹೀಗಾಗಿ ಅದರ ನಿಜವಾದ ಹೆಸರು ಭಜಗೋವಿಂದಂ ಅಂತ ಆಗಿಬಿಟ್ಟಿದೆ. ಹಾಗಾದ್ರೆ ನಿಜವಾದ ಹೆಸರೇನು? ನಿಜವಾದ ಹೆಸರು ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಅದು ಹುಟ್ಟಿದ ಸಂದರ್ಭ ನೋಡ್ಬೇಕು ನಾವು. ಭಗವತ್ಪಾದರು ಕಾಶಿ ವಿಶ್ವೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಒಬ್ಬಾತ ಕೂತ್ಕೊಂಡು, ನಾನು ಹಿಂದಿನ ಸಂಚಿಕೆಯಲ್ಲಿ ಏನೋ ಹೇಳಿದ್ದೀನಿ ಅಂತ ಕಾಣುತ್ತೆ, ಡುಕರಂಕರಣೆ 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 ಅಂತ ಉರು ಹಚ್ಚುತ್ತಾ ಇದ್ದಾನೆ. ಪಾಣಿನಿಯ ವ್ಯಾಕರಣದಲ್ಲಿ ಬರತಕ್ಕಂಥ ಒಂದು ಸೂತ್ರ ಡುಕರಂಕರಣೆ ಅನ್ನೋದು. ಭಗವತ್ಪಾದರವನ್ನು ನೋಡ್ತಾ ಇದ್ದ ಹಾಗೆ ಅಯ್ಯೋ ಪೆದ್ದ ಅಂತ ಅನ್ಕೊಂಡ್ರು. ಯಾಕೆ ಪೆದ್ದ ಅನ್ಕೊಂಡ್ರು ಅಂದ್ರೆ, ವಯಸ್ಸು ನೋಡಿದ್ದಾರೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಸಾಯೋ ವಯಸ್ಸಾಗ್ಬಿಟ್ಟಿದೆ ನಿಮಗೆ. ಮುದುಕ ಸುಮಾರು 80 ವರ್ಷ ಇರಬೇಕು. 80 ವರ್ಷದಲ್ಲಿ ಕುಳಿತು ನೀವು ಡುಕರಂಕರಣೆ ಡುಕರಂಕರಣೆ ಅಂತ ಇದೆಯಲ್ಲ ಅಂತೇಳಿ ಅತ್ಯಂತ ವಿಷಾದದಿಂದ ಪೆದ್ದ ಅಂದ್ರು. ಮೂಢಮತೆ ಅಂತ ಹೇಳಿ ಯಾದೃಚ್ಛಿಕವಾಗಿ ಆಶು ಕವಿತ್ವದಿಂದ ಈ ಪದ್ಯ ಅವರ ಬಾಯಿಂದ ಬಂದ್ಬಿಟ್ಟು ತುಂಬಾ ಸೊಗಸಾದ ಪದ್ಯ ಅದು. ಭಜಗೋವಿಂದಂ 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 ಏನ್ ಹಾಗೆ ಬಂತಲ್ಲ. ಮೇಲಿನ ಅರ್ಥ ಬಹಳ ಸರಳ, ಆದ್ರೆ ಮುಂದಿನ ವಿವರಣೆಯನ್ನು ಗಮನ ಇಟ್ಟು ಕೇಳಬೇಕು. ಈ ಒಂದು ಪದ್ಯ ಇದೆಯಲ್ಲೇ ಭಜಗೋವಿಂದಂ ಭಜಗೋವಿಂದಂ ಅನ್ನೋದು, ಅದು ವಾಸ್ತವವಾಗಿ ಅದು ಒಂದೇ ಪದ್ಯ ಅಲ್ವಲ್ಲ. ಆ ಒಂದು ಪದ್ಯವನ್ನು ಹೇಳಿದ ಮೇಲೆ ಭಗವತ್ಪಾದರು 12 ಶ್ಲೋಕಗಳನ್ನು ಹೇಳಿದರು. ವಾಸ್ತವವಾಗಿ ಅದು ಅದರ ಹೆಸರು ದ್ವಾದಶ ಮಂಜರಿ ಅಂತ. ನಿಜವಾದ ಭಜಗೋವಿಂದಂ ಸ್ತೋತ್ರದ ಹೆಸರು ದ್ವಾದಶ ಮಂಜರಿ. ಮಂಜರಿ ಅಂದ್ರೆ ಹೂಗಳು ಸೇರಿರ್ತಕ್ಕಂಥ ಒಂದು ಗುಚ್ಛ, ಹೂಗುಚ್ಛ ಅಂದ್ರೆ 12 ಹೂ ಅನ್ನತಕ್ಕಂತಹ ಪದ್ಯಗಳು ಸೇರಿರುವ ಗುಚ್ಛವಾದ್ದರಿಂದ ಅದನ್ನು ದ್ವಾದಶ ಮಂಜರಿ ಎಂದರು. ಆದರೆ ಭಗವತ್ಪಾದರ ಜೊತೆಗೆ ಆ ಹೊತ್ತಿನ ದಿವಸ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಕಾಶಿ ವಿಶ್ವೇಶ್ವರನ ದರ್ಶನಕ್ಕೆ ಹೋಗುತ್ತಾ ಇದ್ದಾಗ ಅವರ ಜೊತೆಗೆ ಇದ್ದಂತಹ ಶಿಷ್ಯರು 14 ಮಂದಿ. ಗುರುಗಳು ಹೇಳಿದ 12 ಶ್ಲೋಕಗಳನ್ನು ಕೇಳಿ ಈ 14 ಜನವೂ ಒಂದು ಶ್ಲೋಕ ಹೇಳಿಬಿಟ್ರು. 14 ಜನ ಹೇಳಿದ್ದ 14 ಶ್ಲೋಕಗಳಿಗೆ ಚತುರ್ದಶ ಮಂಜರಿ ಹೆಸರು ಬಂತು.
ಭಗವತ್ಪಾದರು ಹೇಳಿದ್ದು 12, ಶಿಷ್ಯರು ಹೇಳಿದ್ದು 14. ಒಟ್ಟೆಷ್ಟಾಯಿತು? 26 ಶ್ಲೋಕಗಳಾಯಿತು. ಭಗವತ್ಪಾದರು ಇದನ್ನೆಲ್ಲ ಕೇಳಿದರು. ತಮ್ಮದು 12, ಶಿಷ್ಯರು ಹೇಳಿದ್ದು 14 ಎಲ್ಲವನ್ನೂ ಕೇಳಿ ಇನ್ನೊಂದು 4 ಸೇರಿಸಿದರು. 30 ಶ್ಲೋಕಗಳಾಯಿತು. ಆದರೆ ಈ ಭಜಗೋವಿಂದಂ ಇದೆಯಲ್ಲ, ಅದು 30 ಶ್ಲೋಕಗಳಲ್ಲಿ ಸೇರಲಿಲ್ಲ. 30 ಶ್ಲೋಕಗಳಿಗೆ ಕಿರೀಟ ಆಯಿತು, 30 ಶ್ಲೋಕಗಳಿಗೆ ಮುಕುಟವಾಯಿತು. ಆದ್ದರಿಂದ ಪ್ರತಿಯೊಂದು ಶ್ಲೋಕವನ್ನು ಹೇಳಿದ ನಂತರವೂ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜಮೂಢ ಮತ್ತೆ ಅಂತ ಅದನ್ನ ಪಲ್ಲವಿ ಅಂತ ಹೇಳಿಕ್ ಶುರು ಆಗ್ತು. ಹೀಗಾಗಿ ಭಜಗೋವಿಂದಂ ಅಂತ ಆರಂಭ ಆಗತಕ್ಕಂತಹ ಶ್ಲೋಕ 1. 12 ಶ್ಲೋಕಗಳು ಭಗವತ್ಪಾದರು ರಚನೆ ಮಾಡಿದ್ದು, 14 ಶ್ಲೋಕಗಳು ಶಿಷ್ಯರು ರಚನೆ ಮಾಡಿದ್ದು. ಆನಂತರ ಮತ್ತೆ 4 ಶ್ಲೋಕಗಳು ಭಗವತ್ಪಾದರು. ಒಟ್ಟು ಎಷ್ಟಾಯ್ತು? 30 ಶ್ಲೋಕಗಳಾಯ್ತು. ಈ 30 ಶ್ಲೋಕಗಳಿಗೆ ಸೇರಿಸಿ ಒಂದು ನಾಮಕರಣವನ್ನು ಮಾಡಿದರು ಭಗವತ್ಪಾದರು. ಈಗ ನೋಡು ಎಷ್ಟಾಗಿದೆ. ಮೊದಲನೇದು ದ್ವಾದಶ ಮಂಜರಿ ಇನ್ನೊಂದು, ಎರಡನೇದು ಚತುರ್ದಶ ಮಂಜರಿ ಇನ್ನೊಂದು, ಈಗ 3ನೆಯ ಒಂದು ಶೀರ್ಷಿಕೆ. ವಾಸ್ತವ ಅದೇ ಶೀರ್ಷಿಕೆ. ಈ ದ್ವಾದಶ ಮಂಜರಿ ಚತುರ್ದಶ ಮಂಜರಿ ಸುಮ್ಮನೆ ಬಂದಿದ್ದು. ಅದಕ್ಕೆ ಹೆಸರಿಟ್ಟರು ಮೋಹ ಮುದ್ಗರ. ಮುದ್ಗರ ಅಂದ್ರೆ ಚಡಿ ಅಂತ. ನಾವು ಮೋಹಿತರಾಗಿದ್ದೇವೆ. ಯಾವ್ಯಾವುದಕ್ಕೆ ಮೋಹಿತರಾಗಿದ್ದೇವೋ ಅದನ್ನೆಲ್ಲ ಶಂಕರ ಭಗವತ್ಪಾದರು ಮುಂದೆ ಮಾತಾಡ್ತಾ ಹೋಗ್ತಾರೆ ಒಂದೊಂದು ಶ್ಲೋಕದಲ್ಲಿ. ನಾವು ಆಗಿರತಕ್ಕಂತಹ ಮೋಹಕ್ಕೆ, ಆ ಮೋಹದಿಂದ ನಮಗೆ ಸಿಗುವ ದುಃಖಕ್ಕೆ, ಆ ಮೋಹದಿಂದ ಸಿಗತಕ್ಕಂತಹ ದುಃಖದಿಂದ ತಲೆಕೆಡಿಸಿಕೊಳ್ಳುವುದಕ್ಕೆ, ಮೋಹದಿಂದ ಸಿಕ್ಕ ದುಃಖದಿಂದ ತಲೆಕೆಡಿಸಿಕೊಂಡಂತಹ ವ್ಯಕ್ತಿ ಹಾಳಾಗಿ ಹೋಗಲಿಕ್ಕೆ ಕಾರಣ ಯಾವುದಯ್ಯ ಅಂದ್ರೆ ನಿನ್ನ ಮೋಹ. ಆ ಮೋಹಕ್ಕೆ ಚಡಿ ಇಟ್ಕೊಡ್ಬೇಕು. ಮೋಹ ಮುದ್ಗರ. ಮುದ್ಗರ ಅಂದ್ರೆ ಚಡಿ ಅಂತ. ಈ ಕುದುರೆ ಹೋಗ್ತಾ ಇರುತ್ತೆ, ಕಣ್ಪಟ್ಟಿ ಹಾಕೊಂಡು ಹೋಗ್ತಾ ಇರುತ್ತೆ, ಆ ಕಡೆ ಈ ಕಡೆ ನೋಡಿದ್ರೆ ಗೊತ್ತಿಲ್ಲ ಆ ಕಡೆ ಏನಿದೆ, ಹೀಗೆ ಹಾಗೆ ಕಟ್ಟಿರ್ತಾರೆ ಅದನ್ನ, ಒಂದೇ ದೃಷ್ಟಿಯಲ್ಲಿ ಹೋಗ್ತಾ ಇರುತ್ತೆ. ಸವಾರ ಇಟ್ಕೊಡ್ತಾರೆ, ಅವಾಗ ಅದು ಎಚ್ಚರ ಆಗುತ್ತೆ. ಹಾಗೆ ನಾವು ನಮ್ಮ ಬದುಕಿನಲ್ಲಿ ಕಣ್ಣುಪಟ್ಟಿ ಕಟ್ಕೊಂಡ್ಬಿಟ್ಟಿದ್ವಿ, ಆ ಕಡೆ ಈ ಕಡೆ ಏನೋ ನೋಡಿ ಸುಮ್ಮನೆ ಹೋಗ್ತಾ ಇದೀವಿ. ಒಂದರ್ಥದಲ್ಲಿ ಕತ್ತಲಲ್ಲಿ ಹೋಗ್ತಾ ಇದೀವಿ ನಾವು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ಅಜ್ಞಾನ ಅನ್ನತಕ್ಕಂತಹ ಕತ್ತಲಿನಲ್ಲಿ ತುಂಬಿರತಕ್ಕಂತಹ ನಮ್ಮ ನೋಟದ ಪ್ರಯಾಣಕ್ಕೆ ಜ್ಞಾನ ಅನ್ನತಕ್ಕಂತಹ ಏಟನ್ನು ಕೊಡ್ತಾ ಇದ್ದಾರೆ ಭಗವತ್ಪಾದರು ಅನ್ನುವ ಅರ್ಥದಲ್ಲಿ ಮೋಹ ಮುದ್ಗರ. ಮುದ್ಗರ ಚಡಿಯೇಟು, ಮೋಹಕ್ಕೆ ಕೊಡತಕ್ಕಂತಹ ಚಡಿಯೇಟು ಅಂತ ಹೇಳಿ ಈ 30 ಮತ್ತು ಪ್ರಾರಂಭದಲ್ಲಿ ಬಂದಂತಹ ಕಿರೀಟ ಪ್ರಾಯವಾಗಿರತಕ್ಕಂತಹ ಭಜಗೋವಿಂದ, ಈ 31 ಶ್ಲೋಕಗಳಿಗೆ ಇಟ್ಟ ಹೆಸರೇನು? ಮೋಹ ಮುದ್ಗರ. ಹೀಗಾಗಿ ವಾಸ್ತವವಾಗಿ ಈ 31 ಶ್ಲೋಕಗಳ ರಚನೆಗೆ ಬಂದಂತಹ ಹೆಸರು ಮೋಹ ಮುದ್ಗರ. ಆದರೆ 4ನೇದಾಗಿ ನಾವು ಕರೆಯೋಕೆ ಶುರು ಮಾಡ್ಕೊಂಡ್ಬಿಟ್ವಿ. ಏನಂತ? ಭಜಗೋವಿಂದಂ ಭಜಗೋವಿಂದಂ ಅಂತ. ಆದ್ದರಿಂದ ಮೊದಲನೆಯದಾಗಿ ಭಜಗೋವಿಂದಂ ಅನ್ನತಕ್ಕಂಥದ್ದು ಆ ಸ್ತೋತ್ರದ ಶೀರ್ಷಿಕೆ ಅಲ್ಲ. ಅದರ ನಿಜವಾದ ಹೆಸರು ಮೋಹ ಮುದ್ಗರ. ಮೊದಲು ಅದಕ್ಕೆ ಬಂದಿದ್ದು ದ್ವಾದಶ ಮಂಜರಿ, ಆನಂತರ ಚತುರ್ದಶ ಮಂಜರಿ. ಅಂತೂ ಸರಿಯಾದ ಶೀರ್ಷಿಕೆ ಯಾವುದು? ಮೋಹ ಮುದ್ಗರ. ಹೀಗಾಗಿ ನಾವೀಗ ಮೋಹ ಮುದ್ಗರವನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಬೇಕು. ಮಾಡಿದ್ದೇವೆ. ಮೊದಲನೆಯ ಶ್ಲೋಕವನ್ನು ಆರಂಭ ಮಾಡಿದ್ದೇವೆ. ಅದರ ಅರ್ಥವನ್ನು ನಾನು ಹೇಳಿದ್ದೇನೆ. ಏನದು? ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜಮೂಢ ಮತ್ತೆ ಸಂಪ್ರಾಪ್ತೇ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡಕೃಂಗ ಕರಣೆ. ಇದನ್ನು ಯಾಕೆ ಹೇಳಿದ್ರು ಅಂತೆಲ್ಲ ಹೇಳಿದ್ದೇನೆ. ಆದರೆ ಇಲ್ಲಿ 2 ಪ್ರಶ್ನೆಗಳಿದೆ. ಏನು ಮೊದಲನೇ ಪ್ರಶ್ನೆ? ಆದ್ರೆ ಅದೇನು ಗೋವಿಂದನ್ 3 ಸಲ ಹೇಳ್ಬಿಟ್ರಲ್ಲ, ಭಜಗೋವಿಂದಂ ಆಗತ್ತೆ. ಆದ್ರೆ ತಿರುಗಾ ಯಾಕೆ ಭಜಗೋವಿಂದಂ ಗೋವಿಂದಂ ಭಜ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೆಯ ಪ್ರಶ್ನೆ, ಅದು ಹೇಳಿದ್ರಲ್ಲ ಸರಿ ಸ್ವಾಮಿ, ಈ ಡಕೃಂಗಕರಣೆ ವಿರೋಧ ಮಾಡ್ಬಿಟ್ರಲ್ಲ ಇವರು. ಡಕೃಂಗಕರಣೆ ಅಂದ್ರೆ ವ್ಯಾಕರಣಶಾಸ್ತ್ರ. ವ್ಯಾಕರಣಶಾಸ್ತ್ರ ಅಂದ್ರೆ ಶಾಸ್ತ್ರವನ್ನೇ ವಿರೋಧಿಸ್ತಾ ಇದ್ದಾರೋ ಇವರು. ಹಾಗೆ ನೋಡಿದ್ರೆ ಇವರೇ ಶಾಸ್ತ್ರಗಳನ್ನು ಕಲ್ತಿಲ್ವೋ, ಇವರೇ ವೇದಾಧ್ಯಯನ ಸಂಪನ್ನರಾಗಿಲ್ಲವೋ? ಆ ವೇದದಲ್ಲೇ ತಾನೇ ವೇದಾಂತ ಇರತಕ್ಕಂಥದ್ದು. ಆ ವೇದಾಂತವಾಗಿರತಕ್ಕಂಥ ಉಪನಿಷತ್ತುಗಳನ್ನು ತಾನೇ ಇವರು ಆಧರಿಸಿ ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಿದ್ದು. ಹಾಗಿರಬೇಕಾಗಿದ್ರೆ ಅವರು ಯಾಕೆ ಈ ವ್ಯಾಕರಣ ಸೂತ್ರಗಳನ್ನು ವಿರೋಧಿಸಿದರು ಅನ್ನುವ 2 ಪ್ರಶ್ನೆಗಳು ಈ ಮೊಟ್ಟ ಮೊದಲನೆಯ ಶ್ಲೋಕದಲ್ಲಿ ಬರುತ್ತೆ.
ಅದರ ಮೊಟ್ಟ ಮೊದಲನೇ ಪ್ರಶ್ನೆ ಯಾವುದು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ. 3 ಬಾರಿ ಗೋವಿಂದ ಶಬ್ದ ಪ್ರಯೋಗ ಯಾಕೆ ಆಯಿತು? ಎರಡನೆಯದು ಡಕೃಂಕರಣೆಯನ್ನು ವಿರೋಧಿಸುವುದರ ಮೂಲಕ ಯಾವತ್ತೂ ವಿದ್ಯೆಯನ್ನೇ ನಾವು ಲೌಕಿಕ ವಿದ್ಯೆ ಅಂತ ಹೇಳ್ತಾ ಇರತಕ್ಕಂಥದ್ದನ್ನೇ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ, ಶಾಸ್ತ್ರವನ್ನೇ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಇದು ಸರಿಯೇ? ಇವುಗಳಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಮುಂದುವರಿಸೋಣ. ಈ ಪ್ರಶ್ನೆಯನ್ನ ಚಂದ್ರ ಮೌಳೇಶ್ವರ ಅವರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ. ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಿ ಬಿತ್ತರಗೊಳ್ತಾ ಇರುವಂತಹ ಕಾರ್ಯಕ್ರಮಗಳಲ್ಲಿ ತಾವು ಅದ್ಭುತವಾಗಿ ನಮಗೆ ಉತ್ತರವನ್ನ ನೀಡ್ತಾ ಇದ್ದೀರಾ, ತಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ದೇವಿ ದುರ್ಗಾ ಮಾತೆಗೆ ಸಂಬಂಧಿಸಿದ್ದು ಬಹಳಷ್ಟು ಸಾರಿ ಆ ವಿಚಾರಗಳು ಚರ್ಚಿಸಲ್ಪಟ್ಟಿದ್ದರೂ ಕೆಲವು ದುರ್ಗಾದೇವಿಯ ವಿಚಾರ ಅರ್ಥ ಸಮರ್ಪಕವಾಗಿಲ್ಲದಿದ್ದರೆ ಕಷ್ಟವಾಗಬಹುದೆಂಬ ಕಾರಣದಿಂದ ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಉಡುರಾಜ ಬಿಂಬವದನೆ ಎಂದರೆ ಏನು ತಿಳಿಸಿ, ಸೂಕ್ತವಾದ ಶಕ್ತಿಯ ಪಾತ್ರದೊಂದಿಗೆ ಅಂತ ಹೇಳ್ತಾ ಇದ್ದಾರೆ. ಉಡುರಾಜ ಬಿಂಬ ವದನೆ ಏನರ್ಥ? ಬಹಳ ಸರಳವಾಗಿರತಕ್ಕಂಥ ಅರ್ಥ, ದೊಡ್ಡ ಸಮಸ್ಯೆ ಇಲ್ಲ. ಅಂದ್ರೆ ಪಾಪ ಅವ್ರು ಕೇಳ್ತಾ ಇದ್ದಾರೆ. ಯಾರು? ಚಂದ್ರಮೌಳೇಶ್ವರ ಅವರು. ಚಂದ್ರಮೌಳೇಶ್ವರ ಅವರೇ, ನಿಮ್ ಹೆಸರದ ಮೊದಲನೇ ಪದವೇ ಅದಲ್ರಿ, ಚಂದ್ರ ಅಂತ ಇಟ್ಕೊಂಡ್ಬಿಟ್ಟು ಉಡುರಾಜ ಬಿಂಬವದನೆಯಿಂದ ಏನು ಅಂತ ಕೇಳ್ತಾ ಇದ್ದೀರಲ್ಲ. ಉಡು ಅಂದ್ರೆ ಏನು? ನಕ್ಷತ್ರ ಅಂತ. ಉಡು ರಾಜ ಅಂದ್ರೆ ನಕ್ಷತ್ರಗಳಿಗೆ ರಾಜ ಅಂತ. ರಾತ್ರಿಯ ಹೊತ್ತು ಕತ್ತಲಿನ ಸಂದರ್ಭದಲ್ಲಿ, ವಿಶೇಷವಾಗಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ನಾವು ಗಗನವನ್ನು ನೋಡಿದರೆ ಆ ಇಡೀ ನಕ್ಷತ್ರಗಳ ಮಧ್ಯದಲ್ಲಿ ತೇಜೋವಂತರಾಗಿ ವಿರಾಜಮಾನವಾಗಿ ಅಪ್ಯಾಯಮಾನವಾಗಿ ಆತ್ಮೀಯವಾಗಿ ಕಾಂತಿಯನ್ನ ಪ್ರಸರಿಸ್ತಾ ಇರತಕ್ಕಂತಹ ಚಂದ್ರನನ್ನು ನೋಡಿದರೆ ನಕ್ಷತ್ರಗಳ ರಾಜಕಣೆಯ. ನಿಜವಾಗ್ಲೂ ನಕ್ಷತ್ರಗಳು ದೊಡ್ಡದಿಲ್ಲ, ಚಂದ್ರ ಆಮತ್ ಬೇರೆ. ಆದ್ರೆ ನೋಡತಕ್ಕಂತಹ ಕವಿ ಹೃದಯಕ್ಕೆ ಉಡುರಾಜ ಕಣಯ್ಯ ನೀನು, ಉಡುಪತಿ ಕಣಯ್ಯ ನೀನು, ಉಡುಪಾ ಕಣಯ್ಯ ನೀನು ಅಂತ ಹೇಳಿ ಚಂದ್ರನನ್ನು ಪ್ರಶಂಸೆ ಮಾಡ್ತಾರೆ. ಉಡುರಾಜ, ಯಾರು ಉಡುರಾಜ ಅಂದ್ರೆ? ಚಂದ್ರ. ಉಡುರಾಜನ ಉದ್ದುದಕ್ಕೆ ಅಡ್ಡಡ್ಡಕ್ಕೆ ಇರುತ್ತೆ, ಹೇಗಿರುತ್ತೆ? ತುಂಡಿಗಿರುತ್ತೆ. ಅದು ಬಿಂಬ. ಉಡುರಾಜ ಬಿಂಬ ವದನೆ, ಮುಖ ಕಣಪ್ಪ. ಚಂದ್ರನಂತೆ ಹೊಳೆಯತಕ್ಕಂತಹ ಬಿಳುಪಾದ ಮುಖ. ಯಾರು ಹೇಳ್ತಾರೆ? ಗಂಡಸಿಗೆ ಹೇಳ್ತಾರೋ ಹೆಂಗಸಿಗೆ ಹೇಳ್ತಾರೋ? ಹೆಂಗಸಿಗೆ ಹೇಳಬೇಕು. ಎಲ್ಲಾ ಪ್ರಿಯಕರನು ತನ್ನ ಪ್ರೇಯಸಿಯನ್ನ ನಿನ್ನ ಮುಖ ಚಂದ್ರನ ಮುಖ ಅಂತಲೇ ಕರೆಯೋದು. ನಮ್ಮ ಎಲ್ಲ ಕವಿಗಳೂ ಚಂದ್ರಮುಖಿ ಚಂದ್ರಮುಖಿ ಅಂತಲೇ ಕರೆಯೋದು. ಇರಲಿ, ಹಾಗೆ ನಾವೇನ್ ಮಾಡಿದ್ದೇವೆ? ನಮ್ಮ ಕವಿಗಳು ತಮ್ಮ ಪ್ರಿಯತಮೆಯರನ್ನು ಚಂದ್ರಮುಖಿಯಿಂದ ಕರೆದು 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 ದೇವತೆಗಳನ್ನು ಕರೆಸಿಕೊಂಡ್ಬಿಟ್ಟಿದ್ದಾರೆ. ಓ, ಪಾರ್ವತಿಯನ್ನು ನೋಡಿದ್ರೆ ಚಂದ್ರಮುಖಿ, ಲಕ್ಷ್ಮಿಯನ್ನು ನೋಡಿದ್ರೆ ಚಂದ್ರಮುಖಿ, ಸರಸ್ವತಿ ಬಗ್ಗೆ ಅಷ್ಟು ಚಂದ್ರಮುಖಿ ಅಂತ ಹೇಳಲ್ಲ. ವಿಶೇಷವಾಗಿ ಹೇಳ್ತಕ್ಕಂಥದ್ದು ಯಾರಿಗೆ? ಪಾರ್ವತಿಗೆ ಹೇಳ್ತಾರೆ. ಹೀಗೆ ಅವ್ರ ಪ್ರಶ್ನೆ ಇರತಕ್ಕಂಥದ್ದು ಶಕ್ತಿ ದೇವತೆಯ ಹಿನ್ನೆಲೆಯಲ್ಲಿ ಹೇಳಿ ಅಂತ ಏನ್ ಹೇಳಿದವರು ಪ್ರಶ್ನೆ. ಶಕ್ತಿಯ ಪಾತ್ರದೊಂದಿಗೆ ಇದನ್ನ ಉಡುರಾಜ ಬಿಂಬವದನೆ ಅಂದ್ರೆ ಏನು? ಅವರು ಶುರು ಮಾಡಿರೋದೇ ದುರ್ಗಾ ಅನ್ನೋ ಹಿನ್ನೆಲೆಯಲ್ಲಿ. ಹೀಗಾಗಿ ನಾವು ದುರ್ಗಾ ಅನ್ನುವ ಪಾತ್ರದ ಹಿನ್ನೆಲೆಯಲ್ಲಿ ಉಡುರಾಜ ಬಿಂಬವನೆ ಚಂದ್ರವದನೆ ಚಂದ್ರ ಅನ್ನತಕ್ಕಂಥದ್ದು ಎಲ್ಲಿ ಬರುತ್ತೆ ಅನ್ನೋದನ್ನು ಗಮನಿಸಿದರೆ, ಸನ್ಮಾನ್ಯ ಚಂದ್ರಮೌಳೀಶ್ವರ ಅವರೇ, ಚಂದ್ರಮೌಳೀಶ್ವರ ತಾನೆ, ದಯವಿಟ್ಟು ಗಮನಿಸಿ. ನವದುರ್ಗೆಯರನ್ನು ನಾವು ಏನ್ ಹೇಳ್ತಾ ಶುರು ಮಾಡ್ತೀವಿ? ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣೆ, ತೃತೀಯಂ ಚಂದ್ರಘಂಟೇತಿ. ಚಂದ್ರಘಂಟ ಅನ್ನುವುದೇ ದುರ್ಗೆಯ 3ನೇ ಹೆಸರು, ಚಂದ್ರ. ಅಂದಮೇಲೆ ಈ ದುರ್ಗೆಯ 3ನೇ ಹೆಸರಲ್ಲಿ ಚಂದ್ರ ಉಂಟು ತಾನೆ? ಇದು ಒಂದು. ಇದಕ್ಕೆ ಇನ್ನೂ ಒಂದು ಅರ್ಥ ಉಂಟು. ಗುರುಗಳೇ, ಇನ್ನೊಂದು ಅರ್ಥ ಏನು ಅನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ, ಯಾಕಂದ್ರೆ ಸಮಯ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮಲ್ಲೂ ಇರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆಯಬಹುದಾಗಿದೆ. ಉಪಮಹಾನಿರ್ದೇಶಕ ದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 5006. ವೀಕ್ಷಕರೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.